ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಕೂಲಿ ಮೂವಿನ. ಸೊ ಎಸ್, ದಿ ಮಚ್ ಅವೈಟೆಡ್ ಕೂಲಿ ಮೂವಿ ಇವತ್ತು ರಿಲೀಸ್ ಆಗಿದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಸೊ ಹೇಗಿದೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಸರಿ ಹೊಸದಾಗಿ ಬಂದಿದ್ರೆ ನಾವು ಎಲ್ಲ ಹೊಸ ಮೂವಿ ಎಲ್ಲ ಎಕ್ಸ್ಪ್ಲೇಷನ್ ಕನ್ನಡದಲ್ಲಿ ಎಲ್ಲಕ್ಕಿಂತ ಮುಂಚೆ ಅಪ್ಲೋಡ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ನೋಡೋಣ ಸ್ಟೋರಿ ಏನು ಅಂತ. ಮೂವಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಸೈಮನ್ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ಸೈಮನ್ ಒಬ್ಬ ಸ್ಮಗ್ಲರು. ಅವನು ಬೋಟ್ ನ ಗೌರ್ಮೆಂಟ್ ಇಂದ 99 ಇಯರ್ಸ್ ತನಕ ಲೀಸ್ ಅಲ್ಲಿ ತಗೊಂಡಿದ್ದಾನೆ. ಆದ್ರೆ ಸೈಮನ್ ಅಲ್ಲಿ ಏನ್ ಸ್ಮಗಲ್ ಮಾಡ್ತಾನೆ, ಆಮೇಲೆ ಆ ಬೋಟ್ ನ ಅಷ್ಟೊಂದು ವರ್ಷ ಲೀಸ್ ಅಲ್ಲಿ ಯಾಕೆ ತಗೊಂಡಿದ್ದಾರೆ, ಇದೆಲ್ಲ ಒಂದು ಮಿಸ್ಟ್ರಿನ ಸಾಲ್ವ್ ಮಾಡೋದಕ್ಕೆ ಎಷ್ಟೊಂದು ಜನ ಆಫೀಸರ್ಸ್ ಅಲ್ಲಿ ಹೋಗಿದ್ದಾರೆ. ಆದ್ರೆ ಎಲ್ಲರೂ ಅಲ್ಲಿ ಸತ್ತು ಹೋಗ್ಬಿಟ್ಟಿದ್ದಾರೆ. ಅವ್ನು ಏನ್ ಮಾಡ್ತಾನೆ ಅಂತ ಇನ್ನೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಪೊಲೀಸಿಗೆ ಡೌಟ್ ಇದೆ, ಆ ಒಂದು ಬೋಟ್ ಅಲ್ಲಿ ಸ್ಮಗಲ್ ಆಗ್ತಾ ಇರೋದು ಗಡಿಯಾರ, ಅಂದ್ರೆ ಕೈಗೆ ಹಾಕೋ ವಾಚ್ಗಳು. ಆ ವಾಚಿನ ಒಂದು ರೇಟು ಕರೋಡು ಅಂದ್ರೆ ಕೋಟಿ ಕೋಟಿ ಗಟ್ಲೆ ಇತ್ತು. ಬೋಟ್ ಅಲ್ಲಿ ಕೂಲಿಗಳು ಇರ್ತಾರಲ್ಲ, ಆ ಕೂಲಿಗಳನ್ನ ವಾಚ್ ಮಾಡೋದಕ್ಕೆ ದಯಾಲ್ ಇದ್ದ. ಸೈಮನಿನ ರೈಟ್ ಹ್ಯಾಂಡ್ ಇದ್ದಂಗೆ ದಯಾಲು. ಇವಾಗ ಸೈಮನಿಗೆ ಒಬ್ಬ ಮಗ ಕೂಡ ಇದ್ದ. ಅವನು ಕಸ್ಟಮ್ ಆಫೀಸರ್. ಅವ್ನ ಮಗನ ಹೆಸರು ಅರ್ಜುನ್ ಅಂತ. ಪೊಲೀಸಿಗೆ ಇಷ್ಟ ತನಕ ನಾನು ಹೇಳಿದ್ನಲ್ಲ, ಅಷ್ಟು ಇನ್ಫಾರ್ಮೇಶನ್ 2 ವರ್ಷ ಅಲ್ಲಿ ಇದ್ದು ಅಂಡರ್ ಕವರ್ ಇದ್ದು ಕೂಡ ಇಷ್ಟು ಬಿಟ್ಟರೆ ಬೇರೆ ಏನ್ ಇನ್ಫಾರ್ಮೇಶನ್ ಅವನಿಗೆ ಗೊತ್ತಾಗಿಲ್ಲ. ಆದ್ರೆ ಇವಾಗ ದಯಾಳಿಗೆ ಈಗ ಅಂಡರ್ ಕವರ್ ಆಫೀಸರ್ ತಾನಲ್ಲ, ಅವ್ನ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ದಯಾಳು ಆ ಅಂಡರ್ ಕವರ್ ಪೊಲೀಸ್ ಆಫೀಸರ್ ನ ಫ್ಯಾಮಿಲಿ ಇರುತ್ತಲ್ಲ, ಅವ್ರನ್ನ ಸಾಯಿಸ್ಬಿಟ್ಟ. ಆಮೇಲೆ ಎಲ್ಲಾ ಕೂಲಿಗಳ ಮುಂದೆ ಆ ಅಂಡರ್ ಕವರ್ ಆಫೀಸರ್ ಗೆ ನೇಣು ಹಾಕ್ಬಿಟ್ಟು. ಇಷ್ಟಲ್ಲದೆ ಆ ಒಂದು ಟೀಮ್ ಅಲ್ಲಿ ಇನ್ನೊಬ್ಬ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಅಂತ ಒಂದು ಖಬರ್ ಸಿಕ್ಕಿರುತ್ತೆ. ಅದಕ್ಕೆ ದಯಾಳ್ ಅನೌನ್ಸ್ ಮಾಡ್ತಾನೆ, ಆ ಪೊಲೀಸ್ ಯಾರನ್ನ ಕಂಡಿಡಿತಾರೋ ಅವರಿಗೆ 2 ಕೋಟಿ ರೂಪಾಯಿ ಬಹುಮಾನ ಇರುತ್ತೆ ಅಂತ. ಇವಾಗ ನಮಗೆ ತೋರಿಸ್ತಾರೆ ದ ಮೇನ್ ಹೀರೋ, ದ ಮೇನ್ ಕ್ಯಾರೆಕ್ಟರ್ ದೇವ, ಅಂದ್ರೆ ಶ್ರೀ ರಜನಿಕಾಂತ್ ಸರ್ಗೆ. ದೇವ ಒಂದು ರಾಜ ಇದ್ದಂಗೆ. ಅವನು ರೂಲ್ ಮಾಡ್ತಾ ಇದ್ದಾನೆ. ಅವನ ಹತ್ರ ಒಂದು ಮ್ಯಾನ್ಷನ್ ಇದೆ. ಅಲ್ಲಿ ಯಾರ ಚೆಕ್ ಇನ್ ಆದ್ರೂ ಕೂಡ ಅವನದೇ ಆದಂತ ಒಂದು ರೂಲ್ಸ್ ಇರುತ್ತೆ, ಫಾಲೋ ಮಾಡ್ಬೇಕು. ಅಕಸ್ಮಾತ್ ಆಗಿ ಯಾರೋ ಚೆಕ್ ಇನ್ ಆದ್ರೆ ಅವರು ಅಲ್ಲಿ ಕುಡಿಯೋ ಹೋಗಿಲ್ಲ. ದೇವ ಸ್ವತಃ 30 ವರ್ಷದಿಂದ ಡ್ರಿಂಕ್ ಮಾಡಿರೋದಿಲ್ಲ. ಅವನಿಗೆ ಗೊತ್ತಾಗುತ್ತೆ ಅವನ ಫ್ರೆಂಡ್ ರಾಜಶೇಖರ್ ಹಾರ್ಟ್ ಫೇಲಿಯರ್ ಸತ್ತು ಹೋಗಿದ್ದಾನೆ ಅಂತ. ಅವನು ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಅವನ ಬೆಸ್ಟ್ ಫ್ರೆಂಡ್ ರಾಜಶೇಖರ್ ನ ಮಗಳು ಅವನಿಗೆ ಬಿಡ್ಲಿಲ್ಲ ನೋಡೋದಕ್ಕೆ. ಲಾಸ್ಟ್ ಟೈಮ್ ಅವನ ಮುಖ ಸಹಿತ ತೋರಿಸಲಿಲ್ಲ. ಅವನಿಗೆ ಅಲ್ಲಿಂದ ಹೋಗೋದಕ್ಕೆ ಹೇಳ್ಬಿಟ್ಲು. ಆದ್ರೆ ದೇವ ಅವನ ಒಂದು ಬೆಸ್ಟ್ ಫ್ರೆಂಡ್ ಆಗಿರೋ ಡ್ಯೂಟಿನ ನಿಭಾಯಿಸ್ತಾ ಇದ್ದ. ದೇವ ರಾಜಶೇಖರ್ ಇನ್ಫಾರ್ಮೇಶನ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಅಟಾಪ್ಸಿ ರಿಪೋರ್ಟ್. ಆಕ್ಚುಲಿ ರಾಜಶೇಖರ್ 5 ಇಯರ್ಸ್ ಮುಂಚೆ ರಿಸೈನ್ ಮಾಡಿದ್ದ ಅವನ ಜಾಬ್ ಇಂದ. 5 ವರ್ಷದಿಂದ ಕೆಲಸ ಇರಲಿಲ್ಲ. ಯಾರ ಜೊತೆ ಕೆಲಸ ಮಾಡ್ತದ, ಏನ್ ಕೆಲಸ ಮಾಡ್ತದ ಏನು ಕೂಡ ಗೊತ್ತಿಲ್ಲ. ಆದ್ರೆ ಆಟೋಪ್ಸಿ ರಿಪೋರ್ಟ್ ಅಲ್ಲಿ ಏನಂತ ಬಂದಿದೆ ಅಂತಂದ್ರೆ ಅವನಿಗೆ ಸಾಯಿಸಿದ್ದಾರೆ, ಅಂದ್ರೆ ಮರ್ಡರ್ ಆಗಿದೆ ಅಂತ. ಇಷ್ಟೆಲ್ಲ ಇನ್ಫಾರ್ಮೇಶನ್ ದೇವ ಕಲೆಕ್ಟ್ ಮಾಡ್ತಾನೆ. ಸೊ ಇವಾಗ ನಮಗೆಲ್ಲರಿಗೂ ಗೊತ್ತಾಗಿದೆ ರಾಜಶೇಖರನ ಡೆತ್ ನ್ಯಾಚುರಲ್ ಅಂತೂ ಅಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ದೇವ ಅವ್ರ ಮಗಳ ಹತ್ರ ಹೋಗ್ತಾನೆ, ಅವ್ರ ಕಾಲೇಜಿಗೆ. ಆಕ್ಚುಲಿ ಪ್ರೀತಿ ದೇವಗೆ ಹೇಟ್ ಮಾಡ್ತಾಳೆ. ದೇವನ ಜೊತೆ ಯಾವುದೇ ರಿಲೇಶನ್ಶಿಪ್ ಅವ್ಳು ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಎಲ್ಲಿ ನೋಡಿದ್ರು ಅವಳಿಗೆ ಹೇಟ್ ಮಾಡ್ಕೊಂಡು ಕಳಿಸ್ತಾ ಇರ್ತಾಳೆ. ರಾಜಶೇಖರ್ ಮಗಳು ಪ್ರೀತಿಗೆ ದೇವ ಹೇಳ್ತಾನೆ, ನಿಮ್ಮ ಅಪ್ಪಂದು ಡೆತ್ ನ್ಯಾಚುರಲ್ ಆಗಿಲ್ಲ, ಯಾರೋ ಸಾಯಿಸಿದ್ದಾರೆ, ಅವರು ಡೆನ್ಯೂ ಸಾಯಿಸಿ ಕೂಡ ಬರ್ಬೋದು, ಸೊ ಹುಷಾರಾಗಿರ್ಬೇಕು ಅಂತ, ರಿವೆಂಜ್ ತಗೋಬೇಕು ಅಂತ ಹೇಳಿದಾಗ ಪ್ರೀತಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಲಿಲ್ಲ. ಅವಳು ಕೇರ್ ಮಾಡಲ್ಲ ಅವರಪ್ಪನ ಬಗ್ಗೆ ಅಂತಲ್ಲ, ಆದ್ರೆ ಅವಳಿಗೆ ಇವೆಲ್ಲ ಡ್ರಾಮಾದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ. ಅವಳೊಬ್ಬ ನಾರ್ಮಲ್ ಗರ್ಲ್. ಇವೆಲ್ಲ ಒಂದು ರಿವೆಂಜ್ ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವಳಿಗೆ ನಾರ್ಮಲ್ ಲೈಫ್ ಬೇಕಾಗಿತ್ತು. ನಾರ್ಮಲ್ ಲೈಫ್ ಜೀವಿಸಕ್ಕೆ ಅವಳು ಇಷ್ಟಪಡ್ತಾ ಇದ್ಲು. ಅದಕ್ಕೆ ಅವಳಿಗೆ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಅವರಿಗೆ ಹೇಳಿದ್ಲು. ಆದ್ರೆ ದೇವ ಸುಮ್ಮನಿರೋದಿಲ್ಲ. ದೇವಂಗಂತೂ ಹುಡುಕ್ಬೇಕಾಗಿತ್ತು ಅವನ ಫ್ರೆಂಡ್ ರಾಜಶೇಖರ್ನ ಮರ್ಡರ್ ಯಾರು ಮಾಡಿದ್ರು ಅಂತ. ಆದ್ರೆ ಕೊನೆಗೆ ರಾಜಶೇಖರ್ನ ಒಂದು ಅಸಿಸ್ಟೆಂಟ್ ಇರ್ತಾನಲ್ಲ, ಅವನ ಬಗ್ಗೆ ದೇವರಿಗೆ ಗೊತ್ತಾಗಿದೆ. ಇವಾಗ ಆ ಅಸಿಸ್ಟೆಂಟ್ ಫುಲ್ ಕುಡುಕ. ಅವನಿಗೆ ಸ್ವಲ್ಪ ಜ್ಞಾನ ಇರಲಿಲ್ಲ. ಅವನಿಗೆ ಏನ್ ಹೇಳ್ತಾನೆ ಅವನಿಗೆ ಗೊತ್ತಿರಲಿಲ್ಲ. ಆದ್ರೆ ಅವ್ನು ಹೇಳಕ್ ರೆಡಿ ಇರಲಿಲ್ಲ. ಅವನಿಗೆ ಗೊತ್ತಾಗುತ್ತೆ ದೇವ ರಾಜಶೇಖರ್ನ 30 ವರ್ಷಕ್ಕಿಂತ ಮುಂದೆ ಗೊತ್ತಿದ್ದ. ಅವನು ಬಹಳ ಹಳೆ ಫ್ರೆಂಡ್ ಅಂತ ಗೊತ್ತಾದಾಗ ಅವನ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇನ್ಫಾರ್ಮೇಶನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ರಾಜಶೇಖರ್ ಯಾವ ಕಂಪನಿಗೆ ರಿಸರ್ಚ್ ಮಾಡ್ತಾ ಇದ್ನಲ್ಲ, ಅವರಿಗೆ ಕೆಲಸ ಮಾಡೋದು ಬಿಟ್ಬಿಟ್ಟು ಅವನ ಒಂದು ಸ್ವತಃ ಇನ್ವೆನ್ಷನ್ ಏನಾದ್ರು ಬೇರೆ ಇನ್ವೆನ್ಷನ್ ಮಾಡೋದಕ್ಕೆ ಅವನಿಗೆ ಕೆಲಸನ ಬಿಟ್ಟಿರ್ತಾನೆ. ಯಾಕಂದ್ರೆ ರಾಜಶೇಖರ್ಗೆ 3 ಜನ ಮಕ್ಕಳಿದ್ರು. ಅಷ್ಟು ದುಡ್ಡು ಆ ಒಂದು ಕೆಲಸದಲ್ಲಿ ಬರ್ತಾ ಇರಲಿಲ್ಲ. ಏನಾದ್ರು ಒಂದು ಡಿಫ್ರೆಂಟ್ ಮಾಡ್ಬೇಕಾಗಿತ್ತು ದುಡ್ಡನ್ನ ಗಳಿಸೋದಕ್ಕೆ. ಅವನು ಇನ್ವೆನ್ಷನ್ ಮಾಡ್ತಾನೆ ಎಲೆಕ್ಟ್ರಿಕ್ ಕ್ರೆಮೇಷನ್ ಡಿವೈಸ್ ನ. ಆ ಒಂದು ಎಲೆಕ್ಟ್ರಿಕ್ ಕ್ರೆಮೇಷನ್ ಡಿವೈಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಡೆಡ್ ಬಾಡೀಸ್ ನ ವಿತಿನ್ ಸೆಕೆಂಡ್ಸ್ ಅಲ್ಲಿ ಅದು ಆಶಸ್ ಅಂದ್ರೆ ಬೂದಿ ಮಾಡ್ಬಿಡ್ತಾ ಇತ್ತು. ಇದರಿಂದ ಏನ್ ಹೆಲ್ಪ್ ಆಗ್ತಿತ್ತು ಅಂತಂದ್ರೆ, ಈಗ ನಾರ್ಮಲ್ ಆಗಿ ನಾವು ಸುಡ್ತೀವಲ್ಲ ಬಾಡಿನ, ಅದನ್ನ ಪೊಲ್ಯೂಷನ್ ಆಗುತ್ತೆ. ಆ ಒಂದು ಪೊಲ್ಯೂಷನ್ ಕೂಡ ಸೇವ್ ಆಗ್ತಾ ಇತ್ತು, ನೇಚರಿಗೆ ಕೂಡ ಹೆಲ್ಪ್ ಆಗ್ತಾ ಇತ್ತು. ಆದ್ರೆ ಆ ಗೌರ್ಮೆಂಟ್ ಎಲೆಕ್ಟ್ರಿಕ್ ಕ್ರೆಮೇಷನ್ ಚೇರ್ ಇದೆಯಲ್ಲ, ಅದಕ್ಕೆ ಫಂಡಿಂಗ್ ಕೊಡ್ಲಿಲ್ಲ. ಅದು ಡೇಂಜರ್ ಅಂತ ಹೇಳಿದ್ರು. ಅಕಸ್ಮಾತ್ ಎಲೆಕ್ಟ್ರಿಕ್ ಚೇರ್ ಯಾರನ್ನ ಬೇರೆ ಕೆಟ್ಟ ವ್ಯಕ್ತಿಗೆ ಸಿಕ್ಬಿಟ್ರೆ ತುಂಬಾನೇ ರಾಂಗ್ ಔಟ್ಕಮ್ಸ್ ಬರುತ್ತೆ. ಸೊ ನಾವು ಇದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಚೇರ್ ನ ಸೀಸ್ ಕೂಡ ಮಾಡ್ಬಿಟ್ರು. ನೆಕ್ಸ್ಟ್ ಸೀನ್ ಅಲ್ಲಿ ಸೈಮನಿಗೆ ಸಾಯಿಸೋದಕ್ಕೆ ಸ್ವಲ್ಪ ಜನ ಗುಂಡಗಳು ಬಂದಿರ್ತಾರೆ, ರೌಡಿಗಳು ಬಂದಿರ್ತಾರೆ. ಅವಾಗ ದಯಾಳಿನ ಎಂಟ್ರಿ ಆಗ್ಬಿಟ್ಟು ದಯಾಲ್ ಅವನ ಒಂದು ಜೀವನ ಒತ್ತೆ ಇಟ್ಬಿಟ್ಟು ಅವರ ಬಾಸ್ ನ ಕಾಪಾಡ್ತಾನೆ. ಅವತ್ತು ಅವರು 20+ ಜನ ಸಾಯಿಸ್ಬಿಟ್ಟಿದ್ರು. ಸೊ 20+ ಬಾಡಿನ ಅವರು ಡಿಸ್ಪೋಸ್ ಮಾಡಬೇಕಾಗಿತ್ತು. ಆದಷ್ಟು ಬೇಗ ಆ ಬಾಡಿಗಳು ಒಂದು ಗತಿ ಕಾಣಿಸಬೇಕಾಗಿತ್ತು. ಯಾಕಂತಂದ್ರೆ ಪೊಲೀಸಿಗೆ ಸ್ವಲ್ಪ ಪ್ರೂಫ್ ಸಿಗಬಾರ್ದು ಆ ಬಾಡಿಗಳು ಯಾರ್ದು ಮತ್ತೆ ಸೈಮನ್ ಏನ್ ಮಾಡ್ತಾನೆ ಅಂತ. ಅವಾಗ ಸೈಮನ್ಗೆ ಆ ಒಂದು ಎಲೆಕ್ಟ್ರಿಕ್ ಕ್ರೆಮೇಷನ್ ಚೇರ್ ಇದೆಯಲ್ಲ ರಾಜಶೇಖರ್ ಬಿಲ್ಡ್ ಮಾಡಿದ್ದು, ಅದ್ರ ಬಗ್ಗೆ ನೆನಪಾಗುತ್ತೆ. ಯಾಕಂತಂದ್ರೆ ಅವ್ನು ಬಿಲ್ಡ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಸ್ವಲ್ಪ ಟೂಲ್ಸ್ ಗಳನ್ನ ಅವನು ಸೈಮನ್ ಇಂದ ಇಂಪೋರ್ಟ್ ಮಾಡಿಸ್ಕೊಂಡಿದ್ದ. ಅದು ಕೂಡ ಇಲ್ಲಿಗಲಿ. ಇವಾಗ ಸೈಮನ್ ಧಮಕಿ ಹಾಕ್ತಾನೆ ರಾಜಶೇಖರ್ಗೆ, ನೀನು ಎಲ್ಲಾ ಬಾಡಿಗಳನ್ನ ಕ್ರಿಮೇಟ್ ಮಾಡ್ಲಿಲ್ಲ ಅಂತಂದ್ರೆ ನಾನು ನಿನ್ನ 3 ಜನ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಅಂತ. ಇವಾಗ ರಾಜಶೇಖರ್ ತಗ ಏನು ಆಪ್ಷನ್ ಇರಲಿಲ್ಲ. ಜೊತೆಗೆ ಸೈಮನ್ ದುಡ್ಡು ಕೂಡ ಕೊಡ್ತಾ ಇದ್ದ ರಾಜಶೇಖರ್ಗೆ ದುಡ್ಡಿನ ಕೂಡ ಬಹಳ ನೀಡಿತ್ತು. ಯಾಕಂದ್ರೆ 3 ಜನ ಮಕ್ಕಳಿದ್ರು ಅವನಿಗೆ. ಅದಕ್ಕೆ ಅವನು ಏನು ಮಾತಾಡ್ಲಿಲ್ಲ. ಬಹಳ ವರ್ಷಗಳ ತನಕ ಆ ಒಂದು ಇಲಿಗಲ್ ಬಾಡೀಸ್ ನ ಅವನು ಕ್ರಿಮೇಟ್ ಮಾಡ್ಕೊಡ್ತಾ ಇದ್ದ. ಆಕ್ಚುಲಿ ಪ್ರೀತಿಗೂ ಕೂಡ ಆ ಒಂದು ಡಿವೈಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತು, ಹೇಗೆ ಆಪರೇಟ್ ಮಾಡಬೇಕು ಅಂತ ಗೊತ್ತು. ಈ ವಿಷಯ ನೆನಪಾಗುತ್ತೆ ದಯಾಲಿಗೆ. ಅವನು ಇಮಿಡಿಯೇಟ್ಲಿ ಅವ್ರ ಗುಂಡಗಳನ್ನ ಕಳಿಸ್ಬಿಡ್ತಾನೆ. ಆ ಒಂದು 3 ಜನ ಮಕ್ಕಳಿದಾರಲ್ಲ ರಾಜಶೇಖರ್ ಕಿಡ್ನಾಪ್ ಮಾಡ್ಕೊಂಡ್ ಬರೋದಕ್ಕೆ. ಯಾಕಂದ್ರೆ ದಯಾಳ್ ಮಾಡ್ತಿರೋ ಒಂದು ಬಿಸ್ನೆಸ್ ಅಲ್ಲಿ ತುಂಬಾನೇ ಬಾಡಿಗಳನ್ನ ಡಿಸ್ಪೋಸ್ ಮಾಡಬೇಕಾಗಿತ್ತು. ಆ 3 ಜನ ಹುಡುಗಿರು ಹಾಸ್ಟೆಲ್ ಇಂದ ಇನ್ನೇನು ಓಡೋಗ್ಬೇಕಾಗಿತ್ತು. ಅಷ್ಟೊಳಗಡೆ ಆ ಗುಂಡಗಳು ಬಂದ್ಬಿಡ್ತಾರೆ. ಅದರಲ್ಲಿ ದೇವ ಕೂಡ ಬರ್ತಾನೆ. ಅವ್ನು ಬಂದು ಅವರಿಗೆ ಕಾಪಾಡ್ತಾನೆ. ದೇವ ಮೊದಲು ಆ ದಯಾಳ್ ಕಳಿಸಿರ್ತಾರಲ್ಲ ರೌಡಿಗಳು ಅವರಿಗೆ ತುಂಬಾನೇ ಹೊಡಿತಾನೆ. ಎಲ್ಲ ಹೊಡೆದಾದ್ಮೇಲೆ ಲಾಸ್ಟ್ ಗೆ ಆಕ್ಟಿಂಗ್ ಮಾಡ್ತಾನೆ ದಯಾಳ್ ಯಾರಂತಾನೆ ಗೊತ್ತಿಲ್ಲ ತರ. ಯಾಕಂದ್ರೆ ಅವನಿಗೆ ವಾಪಸ್ ದಯಾಳ್ ಕೆಲಸ ಮಾಡಿಸ್ತಾನಲ್ಲ, ಆ ಒಂದು ಬೋಟ್ ಅಥವಾ ಮತ್ತೆ ಕೂಲಿಗಳು ಇರ್ತಾರಲ್ಲ ಅಲ್ಲಿ ಹೋಗ್ಬೇಕಾಗಿದೆ. ಕೂಲಿಯ ಕೆಲಸ ಮಾಡ್ಬಿಟ್ಟು ಕಂಡಿಡಿಬೇಕು ಆ ಒಂದು ರಾಜಶೇಖರ್ನ ಕೊಲೆ ಮಾಡಿದ್ ಯಾರು ಅಂತ. ದೇವ
ದಯಾಳ್ ಹತ್ರ ಹೋಗ್ಬಿಟ್ಟು ಸುಳ್ಳು ಹೇಳ್ತಾನೆ, ನಾನು ರಾಜಶೇಖರನ ಅಸಿಸ್ಟೆಂಟ್, ನಾನು ಹತ್ರ ಬರೋನಿದ್ದೆ, ನನಗೂ ಆ ಚೇರ್ ಹೇಗೆ ಒಂದು ಆಪರೇಟ್ ಮಾಡೋದು ಅಂತ ಗೊತ್ತು ಅಂತ ಹೇಳ್ತಾನೆ. ದಯಾಳಿಗೆ ಅಷ್ಟೊಂದು ಡೌಟ್ ಬರ್ಲಿಲ್ಲ, ಅವನ ಸುಮ್ಮನೆ ನಂಬ್ಕೊಂಡ್ಬಿಟ್ಟ. ಆದ್ರೆ ಇವಾಗ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಆಕ್ಚುಲಿ ಪ್ರೀತಿ ಆ ಲ್ಯಾಬಿಗೆ ಒಂದ್ 2-3 ಸಲ ಬಂದಿದ್ದಾಳೆ. ಸೊ ಅವಳಿಗೆ ಸ್ವಲ್ಪ ಐಡಿಯಾ ಇದೆ ಆ ಒಂದು ಚೇರ್ ನ ಹೇಗೆ ಆಪರೇಟ್ ಮಾಡ್ಬೇಕು ಅಂತ. ಆದ್ರೆ ದೇವಗೆ ಸ್ವಲ್ಪ ಐಡಿಯಾ ಇಲ್ಲ. ಅವನು ನಾನು ರಾಜಶೇಖರನ್ ಅಸಿಸ್ಟೆಂಟ್ ಅಂತ ಸುಳ್ಳು ಬೇರೆ ಹೇಳಿ ಬಂದ್ಬಿಟ್ಟಿದ್ದಾನೆ. ಇವಾಗ ದಯಾಲ್ ಒಂದು ಬಾಡಿ ಕೊಟ್ಬಿಟ್ಟು ಅದನ್ನ ಕ್ರಿಮೇಟ್ ಮಾಡು ಅಂತ ಹೇಳ್ತಾನೆ. ಆದ್ರೆ ದೇವ ಏನೋ ಮಾಡ್ತಾನೆ, ಬೈ ಲಕ್ ಆ ಒಂದು ಕ್ರಿಮೇಷನ್ ಡಿವೈಸ್ ವರ್ಕ್ ಆಗ್ಬಿಡುತ್ತೆ, ಆ ಬಾಡಿ ಡಿಸ್ಪೋಸ್ ಆಗ್ಬಿಡುತ್ತೆ. ಇವಾಗಿಂದ ದಯಾಳ ದುಡ್ಡನ್ನ ಕೊಡ್ತಾ ಇದ್ದಾನೆ ದೇವಗೆ ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ. ಆದ್ರೆ ದೇವಗೆ ದುಡ್ಡಿನ ಇಂಟ್ರೆಸ್ಟ್ ಇರಲಿಲ್ಲ, ಅವನಿಗೆ ಬೇಕಾಗಿತ್ತು ರಾಜಶೇಖರ್ ಯಾರು ಕೊಂದ್ರು ಅಂತ. ಅದಕ್ಕೆ ರಾಜಶೇಖರ್ ಬಗ್ಗೆ ಅವನಿಗೆ ಕ್ವಶನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದ ಅಲ್ಲಿರಲ್ಲ ಕೂಲಿಗಳಿಗೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಸೈಮನಿನ ಮಗ ಅರ್ಜುನ್ ಬಗ್ಗೆ. ಹೀಗೆ ಕಂಟಿನ್ಯೂ ಆಗ್ತಾ ಇತ್ತು, ಬಾಡಿ ಡಿಸ್ಪೋಸ್ ಮಾಡ್ತಾ ಇದ್ದ ದೇವ. ಹೀಗೆ ಮಾಡ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಬಾಡಿ ಡಿಸ್ಪೋಸ್ ಮಾಡ್ಬೇಕಾದ್ರೆ ಆ ಬಾಡಿಯಲ್ಲಿ ಅವನು ಸ್ಟಿಚ್ ಮಾಡ್ಕೊಂಡು ನೋಡ್ತಾನೆ. ಸೊ ಐಡಿಯಾ ಆಗುತ್ತೆ ಸೈಮನ್ ಬರೀ ಬಾಡಿ ಡಿಸ್ಪೋಸ್ ಅಲ್ಲ, ಆ ಒಂದು ಬಾಡಿಗಳನ್ನ ಆರ್ಗನ್ ತೆಗೆದ್ಬಿಟ್ಟು ಮಾರಾಟ ಕೂಡ ಮಾಡ್ತಾ ಇದ್ದಾನೆ. ಆದ್ರೆ ಅವನೇನು ಹೇಳಲ್ಲ, ಸುಮ್ಮನೆ ಬಾಡಿ ಡಿಸ್ಪೋಸ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ದೇವ ಮತ್ತೆ ಪ್ರೀತಿ ಇಷ್ಟು ಮಾಡಿ ತುಂಬಾನೇ ದುಡ್ಡ ಗಳಿಸ್ಬಿಟ್ಟಿದ್ರು. ದೇವ ಹೇಳ್ತಾನೆ ಪ್ರೀತಿಗೆ, ಇವಾಗ ಬಹಳ ದುಡ್ಡು ಆಗಿದೆ, ನೀನು ಈ ಕೆಲಸ ಬಿಟ್ಟು ಇಲ್ಲಿಂದ ಹೊರಟು ಹೋಗು ಅಂತ. ಯಾಕಂದ್ರೆ ಈ ಜಾಬ್ ಅಲ್ಲಿ ತುಂಬಾ ರಿಸ್ಕ್ ಇದೆ, ಜೀವಕ್ಕೆ ಕೂಡ ಅಪಾಯ ಇದೆ ಅಂತ ಅವನು ಹತ್ರ ಹೇಳ್ತಾನೆ. ಆದ್ರೆ ಶ್ರುತಿ ಹಾಸನ್ ಅಂದ್ರೆ ಪ್ರೀತಿ ಅದನ್ನ ಒಪ್ಕೊಳ್ಳೋದಿಲ್ಲ. ಅವಳಿಗೆ ದುಡ್ಡು ಬೇಕಾಗಿರುತ್ತೆ, ಅವಳು ಚೆನ್ನಾಗಿ ಓದು ಕೂಡ ಇರಲ್ಲ, ಅವಳ ಹತ್ರ ಕೆಲಸ ಕೂಡ ಇರಲಿಲ್ಲ. ಅವರು ಒಂದು ತಂಗಿಗಳನ್ನ ಅವಳು ಸಾಕ್ಬೇಕಾಗಿರುತ್ತೆ. ಸೊ ಅವಳು ಈ ಒಂದು ಇಲ್ಲಿಗಲ್ ಕೆಲಸನ ಬಿಡೋದಕ್ಕೆ ತಯಾರಿಲ್ವೇ ಇಲ್ಲ. ನನ್ನ ತಂಗಿ ಅಂದ್ರೆ ಈಗ ನನ್ ಬಿಟ್ರೆ ಯಾರು ಇಲ್ಲ ಅಂತ ಹೇಳ್ತಾಳೆ. ಅವಾಗ ದೇವ ಏನ್ ಮಾಡ್ತಾನೆ ಅಂತಂದ್ರೆ, ಅವನ್ ಪಲ್ಲಿನ ದುಡ್ಡು ಇರುತ್ತಲ್ಲ ಅದನ್ನು ಕೂಡ ಅವಳಿಗೆ ಕೊಡ್ತಾನೆ. ನಿನಗೆ ಯಾರು ಇಲ್ಲ ಅಂತ ಅನ್ಕೋಬೇಡ, ನಾನಿದ್ದೀನಿ ಅಂತ ಹೇಳಿ ಆ ಅಮೌಂಟ್ ನ ಅವಳಿಗೆ ಕೊಡ್ತಾನೆ. ನಮಗೆ ಇನ್ನೊಂದು ವಿಷಯ ಕೂಡ ಇಲ್ಲಿ ಗೊತ್ತಾಗುತ್ತೆ. ಆಕ್ಚುಲಿ ರಾಜಶೇಖರನ್ ದೇವ ಬರೀ ಫ್ರೆಂಡ್ಸ್ ಅಲ್ಲ, ರಾಜಶೇಖರನ್ ತಂಗಿಗೆ ದೇವ ಮದ್ವೆ ಕೂಡ ಆಗಿದ್ದ. ಆದ್ರೆ 30 years ಬ್ಯಾಕ್ ದೇವ ಮಾಡ್ತಿದ್ದ ಕೆಲಸ ಅವನಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ ರಾಜಶೇಖರಿಗೆ. ಅದಕ್ಕೆ ಪ್ರತಿಯೊಂದು ಸಂಬಂಧನೂ ಕೂಡ ಅವನು ಬ್ರೇಕ್ ಮಾಡ್ಬಿಟ್ಟಿದ್ದ. ಆಮೇಲೆ ಸೈಮನ್ ಇಂಡಿಯಾಗೆ ಬಂದ್ಬಿಟ್ಟ. ನಾನು ಮುಂಚೆ ಹೇಳಿದ್ನಲ್ಲ, ಈ ಒಂದು ಟೀಮ್ ಅಲ್ಲಿ ಇನ್ನೊಬ್ಬ ಅಂಡರ್ ಕವರ್ ಆಫೀಸರ್ ಇದ್ದಾನೆ, ಆದ್ರೆ ಇನ್ನಾದ್ರೂ ಅವನ ಬಗ್ಗೆ ಗೊತ್ತಾಗಿಲ್ಲ ಅಂತ. ಅವನಿಗೆ ಆ ಸೈಮನ್ಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಬಂದ್ಬಿಟ್ಟು ಫಸ್ಟ್ ಅವನಿಗೆ ಸಾಯಿಸ್ಬಿಡ್ತಾನೆ. ಇವಾಗ ದೇವ ಮತ್ತೆ ಪ್ರೀತಿಗೆ ಅವನು ಮೀಟ್ ಮಾಡೋದಕ್ಕೆ ಕರೀತಾನೆ. ದೇವನ್ ನೋಡಿ ಸೈಮನ್ ಹೇಳ್ತಾನೆ, ಇನ್ನ ಎಲ್ಲೋ ನೋಡಿದೀನಿ ಅಂದ್ರೆ ನೆನಪಾಗ್ತಾ ಇಲ್ಲ ಅಂತ. ಆದ್ರೆ ಇವಾಗ ಸಡನ್ ಆಗಿ ಒಂದು ಟ್ವಿಸ್ಟ್ ಬರುತ್ತೆ ಇಲ್ಲಿ. ಸೈಮನ್ ದೇವಾಗ ಹೇಳ್ತಾನೆ, ದಯಾಳಿನ ಬಾಡಿನ ಕ್ರಿಮೇಟ್ ಮಾಡು. ಇವಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ, ದಯಾಳು ಕೂಡ ಪೊಲೀಸಿನ ಒಬ್ಬ ಇನ್ಫಾರ್ಮರ್ ಆಗಿರ್ತಾನೆ. ಅವನು 8 ವರ್ಷದಿಂದ ಸೈಮನಿನ ಗ್ಯಾಂಗ್ ಅಲ್ಲಿ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೈಮನ್ ಇಂಡಿಯಾಗೆ ಬಂದ್ಬಿಟ್ಟು ಫಸ್ಟ್ ಮಾಡಿದ ಕೆಲಸನೇ ಅವನನ್ನ ಸಾಯಿಸೋದು. ಆಮೇಲೆ ದೇವಾಗ ಹೇಳ್ದ, ಅವ್ನ ಬಾಡಿನ ಕಮಿಷನರ್ ಇದಾನಲ್ಲ ಅವ್ನ ಪಕ್ಕ ಒಂದು ಜಾಗಕ್ಕೆ ಹಾಕು ಅಂತ. ಯಾಕಂತಂದ್ರೆ ಇದು ಒಂಥರ ರಿವೆಂಜ್ ತರ ಆಗ್ಲಿ, ಮತ್ತೊಂದು ಮೆಸೇಜ್ ತರ ಆಗ್ಲಿ ಪೊಲೀಸ್ ಅವರಿಗೆ, ಅವ್ರು ಏನೇ ಮಾಡ್ಕೊಳ್ಳೋ ಟ್ರೈ ಮಾಡಿದ್ರು ನಮಗೆ ಸೋಲ್ಸಕ್ ಆಗೋದಿಲ್ಲ ಅಂತ ಆ ಒಂದು ಮೆಸೇಜ್ ನ ಕೊಡೋದಕ್ಕೆ ಅವನಿಗೆ ಹತ್ರ ಹೇಳ್ತಾನೆ. ಇವಾಗ ದೇವ ಮತ್ತೆ ಪ್ರೀತಿ ಆ ಕೆಲಸ ಕೂಡ ಮಾಡ್ಕೊಡ್ತಾರೆ. ದೇವ ದಯಾಳ್ನ ಹೂತ್ ಹಾಕಿದ್ನಲ್ಲ, ಅವಾಗ ಒಂದು ಮಿರಾಕಲ್ ಆಯ್ತು. ಆಕ್ಚುಲಿ ದಯಾಳು ಮತ್ತೆ ಬದುಕ್ಬಿಟ್ಟ. ಒಂದು ಸ್ಮಶಾನದಿಂದ ಗೋರಿ ಇರುತ್ತಲ್ಲ ಅದನ್ನ ಕೈ ಎತ್ಬಿಟ್ಟು ವಾಪಸ್ ತೆಗ್ದ. ಇವಾಗ ಶ್ರುತಿ ಹಾಸನ್ ಅಂದ್ರೆ ಪ್ರೀತಿಗೆ ಮತ್ತೆ ದೇವಗೆ ಗೊತ್ತಿದೆ ಅವನೊಬ್ಬ ಪೊಲೀಸ್ ಆಫೀಸರ್ ಅಂತ. ದೇವ ಇಮಿಡಿಯೇಟ್ಲಿ ಸೈಮನ್ ಕಾಲ್ ಮಾಡ್ಬಿಟ್ಟು ಈ ತರ ಆಗಿದೆ ಅಂತ ಕಂಪ್ಲೀಟ್ ಆಗಿ ವಿಷಯ ಎಲ್ಲ ತಿಳಿಸ್ತಾನೆ. ಅವಾಗ ಆ ಕಡೆ ಸೈಮನ್ ಖುಷಿ ಆಗ್ಬಿಡ್ತಾನೆ. ಯಾಕಂದ್ರೆ ದಯಾಳ್ ಹತ್ರ 200 ಕೋಟಿ ರೂಪಾಯಿ ಇತ್ತು. ಆ 200 ಕೋಟಿ ರೂಪಾಯಿ ಇರೋ ವಿಷಯ ಸೈಮನ್ಗೂ ಕೂಡ ಗೊತ್ತಿರ್ಲಿಲ್ಲ. ಅವರೆಲ್ಲ ಖುಷಿ ಆಗ್ಬಿಟ್ಟು ಇವಾಗ ಅಲ್ಲಿ ಬರ್ತಾ ಇದಾರೆ ದಯಾಳ್ ಹತ್ರ 500 ಕೋಟಿ ರೂಪಾಯಿನ ಹೊಡೆದಿ ಸಾಯಿಸಿ ಕಸ್ಕೊಳ್ಳೋದಕ್ಕೆ. ದಯಾಳ್ ಹತ್ರ ಇದ್ದ ದುಡ್ಡಿನ ಬಗ್ಗೆ ವಾಪಸ್ ಸೈಮನ್ ಕಡೆಯವರಿಗೆ ಹೇಳ್ತಾರೆ. ಇವಾಗ ಸೈಮನ್ ದೇವ ಕಾಲ್ ಮಾಡ್ಬಿಟ್ಟು ಅವನಿಗೆ ಸಾಯಿಸ್ಬಿಡು, ನಿನಗೆ ಒಂದನ್ನು ಫೇವರ್ ನ ಮಾಡ್ತೀನಿ ಅಂತ ದೇವಾಗ ಸೈಮನ್ ಹೇಳ್ತಾನೆ. ಇವಾಗ ಪ್ರೀತಿ ಹೇಳ್ತಾಳೆ, ಅವನು ಪೊಲೀಸ್ ಕಡೆಯವನಿಗೆ ಸಾಯಿಸಬಾರ್ದು ಅಂತ ಅನ್ಕೊಂಡಿದ್ವಿ ಅಲ್ಲ ಅಂತ. ಇವಾಗ ದೇವ ಏನ್ ಮಾಡ್ತಾನೆ ಅಂತಂದ್ರೆ, ಸೈಮನ್ಗೆ ಕ್ಲೋಸ್ ಆಗೋದಕ್ಕೆ ಅವನು ದಯಾಳಿಗೆ ಸಾಯಿಸ್ಬಿಡ್ತಾನೆ. ದೇವ ಇದ್ದ ರೌಡಿಗಳು ಇರ್ತಾರಲ್ಲ ಅವರಿಗೆ ಒಂದು ರೀಸನ್ ಕೊಡ್ತಾನೆ. ದಯಾಳು ಒಳಗೋಗಿ ಟ್ರೈ ಮಾಡ್ತಾ ಇದ್ದ, ಅದಕ್ಕೆ ಅವನಿಗೆ ಸಾಯಿಸೋದು ಬಿಟ್ರೆ ಬೇರೆ ಆಪ್ಷನ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ದೇವ ಅವರಿಗೆ ಹೇಳ್ತಾನೆ. ಇವಾಗ ದೇವ ಸೈಮನ್ ಹತ್ರ ಹೋಗ್ತಾನೆ. ಆಕ್ಚುಲಿ ಸೈಮನ್ ಒಂದು ರಿವೀಲ್ ಮಾಡ್ತಾನೆ. ಅವನಿಗೆ ಗೊತ್ತಿರುತ್ತೆ ದೇವ ಅವನ ಅಸಿಸ್ಟೆಂಟ್ ಅಲ್ಲ, ಬೆಸ್ಟ್ ಫ್ರೆಂಡ್ ಅಂತ. ಆದ್ರೂ ಸೈಮನ್ ದೇವನ ಹತ್ರ ಇಟ್ಕೊಂಡಿರ್ತಾನೆ ಅವನ ಆಕ್ಷನ್ಸ್ ಮೇಲೆ ಮಾನಿಟರ್ ಮಾಡೋದಕ್ಕೆ. ಇವಾಗ ದಯಾಳಿನ ಒಂದು ಫುಟೇಜ್ ನ ಸೈಮನ್ ದೇವಗೆ ತೋರಿಸ್ತಾನೆ. ಆ ಫುಟೇಜ್ ಅಲ್ಲಿ ದಯಾಳು ರಾಜಶೇಖರ್ಗೆ ಸಾಯಿಸ್ತಾ ಇದ್ದಾನೆ. ಸಾಯಿಸೋಕ್ಕಿಂತ ಮುಂಚೆ ದಯಾಳ್ ಕಿವಿಯಲ್ಲಿ ಏನೋ ಹೇಳ್ತಾನೆ ರಾಜಶೇಖರ್. ಆ ಲಾಸ್ಟ್ ವರ್ಡ್ಸ್, ಅವನ ಬೆಸ್ಟ್ ಫ್ರೆಂಡ್ ಇನ ಲಾಸ್ಟ್ ವರ್ಡ್ಸ್ ಅವನಿಗೆ ಗೊತ್ತಾಗ್ಬೇಕು ಆ ಲಾಸ್ಟ್ ವರ್ಡ್ಸ್ ಏನು ಅಂತ. ಒಂದ್ ಕಡೆ ನೋಡೋದಾದ್ರೆ ದೇವಗೆ ಅವನ ರಿವೆಂಜ್ ಸಿಕ್ಕಿದೆ. ಯಾಕಂತಂದ್ರೆ ಅವನ ಫ್ರೆಂಡ್ ಗೆ ಯಾರು ಸಾಯಿಸಿದ್ರು ಅವನೇ ಸಾಯಿಸ್ಬಿಟ್ಟಿದ್ದಾನೆ. ಇವಾಗ ಆ ಲಾಸ್ಟ್ ವರ್ಡ್ಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಸೈಮನ್ ಕಡೆಯವರಿಗಂತೂ ಏನು ಗೊತ್ತಿಲ್ಲ. ಇವಾಗ ಅವನಿಗೆ ಕೇಳೋಣ ಅಂತಂದ್ರೆ ಇವಾಗ ದಯಾಳ್ ಕೂಡ ಬದುಕಿಲ್ಲ. ಇವಾಗ ಸಡನ್ ಆಗಿ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಆಕ್ಚುಲಿ ದೇವ ಒಬ್ಬ ಪೊಲೀಸ್ ಆಫೀಸರ್ ನ ಸಾಯಿಸಿರೋದಿಲ್ಲ. ಆಕ್ಚುಲಿ ದೇವ ದಯಾಳ್ನ ಇಲ್ಲಿಂದ ದೂರ ಹೋಗೋ ಟ್ರೈನ್ ಅಲ್ಲಿ ಕೂರ್ಸಿರ್ತಾನೆ. ಅವಳ ಜೊತೆ ಪ್ರೀತಿನೂ ಕೂಡ ಇರ್ತಾಳೆ. ದಯಾಳಿನ ಕಾಲು ಈಗ ದೇವಗೆ ಬರುತ್ತೆ. ದಯಾಳ್ ಹೇಳ್ತಾನೆ, ಇವಾಗ ಪ್ರೀತಿ ನಾನು ಕಿಡ್ನಾಪ್ ಮಾಡಿದೀನಿ, ಅವಳನ್ನ ನೀನು ಕಾಪಾಡ್ಕೋಬೇಕು ಅಂತ ಈಗ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ಇವಾಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಆಕ್ಚುಲಿ ರಾಜಶೇಖರ್ ಹೇಳಿದ್ದ ದೇವಗೆ ಇನ್ನು ಡ್ರಿಂಕ್ ಬಿಡಬೇಕು ಅಂತ. ಯಾಕಂದ್ರೆ ಇವಾಗ ರಾಜಶೇಖರನ ತಂಗಿನ ದೇವ ಮದುವೆ ಆಗಿರ್ತಾನೆ. ಅವ್ನ ಈ ತರ ಕುಡಿದು ಹಾಳ ಮಾಡ್ಕೊಂಡು ಫೈಟಿಂಗ್ ಆಡ್ತಾ ಇದ್ರೆ ರೆಸ್ಪಾನ್ಸಿಬಲ್ ಆಗಿ ಇರಲ್ಲ ಅಂತ ಹೇಳ್ಬಿಟ್ಟು ಅವನು ಹತ್ರ ಮಾಡ್ತಾನೆ. ದೇವ ರಾಜಶೇಖರ್ ಕೊಟ್ಟಿರೋ ಮಾತಿಗೋಸ್ಕರ ಮಾತ್ರ ಡ್ರಿಂಕ್ ನ ಮಾಡೋದನ್ನ ಬಿಟ್ಟಿರ್ತಾನೆ. ಆದ್ರೆ ರಾಜಶೇಖರ್ ಇವಾಗ ಬದುಕಿಲ್ಲ. ದೇವ 30 ವರ್ಷ ಆದ್ಮೇಲೆ ಇವಾಗ ಮತ್ತೆ ಫಸ್ಟ್ ಡ್ರಿಂಕ್ ನ ಹಾಕ್ತಾನೆ. ಇವಾಗ ಸ್ಟೋರಿ ಮತ್ತೊಂದು ಟ್ವಿಸ್ಟ್ ತಗೊಳುತ್ತೆ, ಮತ್ತೊಂದು ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಈ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ರಾಜಶೇಖರ್ ಸೈಮನ್ ಮಾಡ್ತಿರೋದು ಇಲ್ಲಿಗಲ್ ಸ್ಮಗ್ಲಿಂಗ್ ಇರುತ್ತಲ್ಲ ಅದ್ರ ಕಂಪ್ಲೀಟ್ ಪ್ರೂಫ್ ನ ಕಲೆಕ್ಟ್ ಮಾಡ್ಕೊತಾ ಇರ್ತಾನೆ. ಈ ಒಂದು ವಿಷಯ ಗೊತ್ತಾಗ್ಬಿಟ್ಟು ದಯಾಳು ರಾಜಶೇಖರ್ಗೆ ಸಾಯಿಸ್ತಾನೆ. ಆದ್ರೆ ಸಾಯಿಸಕ್ಕಿಂತ ಮುಂಚೆ ಕಿವಿಯಲ್ಲಿ ಮಾತು ಹೇಳ್ತಾನಲ್ಲ
ಆ ಮಾತು ಏನಪ್ಪಾ ಅಂತಂದ್ರೆ, ನನ್ನ ಒಂದು ಸಾವಿನ ರಿವೆಂಜ್ ತಗೊಳ್ಳೋದಕ್ಕೆ ಒಬ್ಬ ಪವರ್ ಹೌಸ್ ಬರ್ತಾನೆ. ಅವಾಗ ನಿನ್ ಬಾಸ್ ಅವ್ನ್ ಬಾಸ್ ಕೂಡ ಯಾರಿಗೂ ಬಿಡೋದಿಲ್ಲ ಅಂತ ಅವನು ಹೇಳಿ ಸಾಯ್ತಾನೆ. ರಾಜಶೇಖರ್ ದಯಾಲ್ ಕಿವಿಯಲ್ಲಿ ಹೇಳಿರೋ ಕೊನೆ ಮಾತುಗಳು ಇವೇ ಆಗಿರ್ತವೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ಮತ್ತೆ ದಯಾಲಿನ ಕಾಲು ವಾಪಸ್ಸು ದೇವಗೆ ಬರುತ್ತೆ. ಅದರಲ್ಲಿ ಅವನು ಹೇಳ್ತಾ ಇರ್ತಾನೆ, ನನ್ನ ಪಾಸ್ಪೋರ್ಟ್, ಪ್ರತಿಯೊಂದು ಪೇಪರ್ ಬೇಕಾಗಿರೋ ಒಂದು ಸ್ಮಗ್ಲಿಂಗ್ ಗೆ ಬೇಕಾಗಿರೋ ಪೇಪರ್ಸ್ ನನ್ನ 200 crore ಸೇಫ್ ಅಲ್ಲಿ ಇಡುವಂತ. ದೇವಗೆ ದಯಾಲಿನ ಮಾತನ್ನ ಕೇಳೋದ್ರ ಬಿಟ್ರೆ ಬೇರೆ ಆಪ್ಷನ್ ಇರ್ಲಿಲ್ಲ. ಆದ್ರೆ ಪೋರ್ಟಿನ ರೆಸ್ಟ್ರಿಕ್ಟೆಡ್ ಏರಿಯಾಗೆ ದೇವಗೆ ಹೋದ್ನಲ್ಲ ಒಂದು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಆದ್ರೆ ಅವನು ಅದನ್ನ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿರೋ ರೌಡಿಗಳು ಅವನಿಗೆ ನೋಡ್ಬಿಡ್ತಾರೆ. ಇವಾಗ ದೇವ ಅವ್ರೆಲ್ಲರಿಗೂ ಫೈಟ್ ಮಾಡ್ಬಿಟ್ಟು ಸೋಲ್ಸ್ಬಿಡ್ತಾನೆ. ಆದ್ರೆ ಆ ರೌಡಿಗಳೊಬ್ಬ ಪೊಲೀಸ್ ಇನ್ಫಾರ್ಮರ್ ನ ಕೂಡ ಹಿಡ್ಕೊಂಡಿದ್ರು. ಆ ಪೊಲೀಸ್ ಇನ್ಫಾರ್ಮರ್ ದೇವಗೆ ಹೇಳ್ತಾನೆ, ಇಲ್ಲಿ ಸೈಮನ್ ಬರೀ ಸ್ಮಗ್ಲಿಂಗ್ ಅಷ್ಟೇ ಅಲ್ಲ, ಬಾಡಿ ಟ್ರಾಫಿಕಿಂಗ್ ಇದೆಯಲ್ಲ, ಆರ್ಗನ್ ಟ್ರಾಫಿಕಿಂಗ್ ಬಿಸ್ನೆಸ್ ಕೂಡ ನಡೆಸ್ತಾನೆ. ಸೈಮನ್ ಅಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬ ಕೂಲಿದು ಮೆಡಿಕಲ್ ಟೆಸ್ಟ್ ಮಾಡಿಸ್ತಾನೆ. ಸೈಮನ್ ಆ ವರ್ಕರ್ಸ್ ಗೆ ಚೆನ್ನಾಗಿ ಕುಡಿಸಿ ತಿನ್ನಿಸ್ತಾನೆ. ಇಲ್ಲಿ ತನಕ ಅಂತಂದ್ರೆ ಆ ಒಂದು ಮಸ್ತ್ ಡಿಮ್ಯಾಂಡ್ ಇರುತ್ತಲ್ಲ ಆರ್ಗನ್, ಅಲ್ಲಿಗೆ ಮ್ಯಾಚ್ ಆಗೋ ತನಕ ಮಾತ್ರ. ಅಕಸ್ಮಾತ್ ಅದು ಆರ್ಗನ್ ಮ್ಯಾಚ್ ಆಗ್ಬಿಟ್ರೆ ಅವನು ಅವರ ಒಂದು ಹಾರ್ಟ್ ನ ತೆಗೆದ್ಬಿಟ್ಟು ಮಾರ್ಬಿಡ್ತಾನೆ. ಆ ಹಾರ್ಟ್ ಇಲ್ದಿರೋ ಬಾಡೀಸ್ ನ ಡಿಸ್ಪೋಸ್ ಮಾಡೋದಕ್ಕೆ ಅವನು ದೇವ ಹತ್ರ ಕಳಿಸ್ತಾ ಇದ್ದ. ಇವಾಗ ದೇವಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅಲ್ಲಿ ನಡೀತಾ ಇದೆ ಅಂತ. ಇದಲ್ದೇನೆ ಮತ್ತೆ ದೇವ ದಯಾಲು 200 ಕೋಟಿ ಪ್ರಾಪರ್ಟಿ ಎಲ್ಲಿದೆ ಅಂತ ಹುಡುಕೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ದಯಾಲು ಸ್ವತಃ ದೇವನೇ ಆ ಒಂದು ಜಾಗಕ್ಕೆ ಕಳಿಸಿದ್ದ. ಇವಾಗ ದಯಾಲು ಒಂದು ಲಾಸ್ಟ್ ಕೆಲಸನ ದೇವಗೆ ಕೊಡ್ತಾನೆ. ಆ ಲಾಸ್ಟ್ ಕೆಲಸ ಏನಪ್ಪಾ ಅಂತಂದ್ರೆ, ಇವಾಗ ದೇವ ಸೈಮನಿನ ಮಗ ಅರ್ಜುನಿಗೆ ಸಾಯಿಸಬೇಕು. ಆಕ್ಚುಲಿ ಸೈಮನ್ ಗ್ಯಾಂಗ್ ಅಲ್ಲಿ ಅರ್ಜುನ್ ಒಬ್ಬ ಫುಲ್ ಆನೆಸ್ಟ್ ಆಗಿದ್ದ. ಅರ್ಜುನ್ ದೇವ ಒಂದು ಸೀಕ್ರೆಟ್ ಆಗಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇನ್ನೇನ್ ಸಾಯಿಸಬೇಕು. ಆದ್ರೆ ದೇವಗೆ ಇಷ್ಟ ಇರಲ್ಲ ಅವನಿಗೆ ಸಾಯಿಸೋದಿಕ್ಕೆ. ಸೈಮನಿಗೆ ಗೊತ್ತಾಗುತ್ತೆ ದೇವ ಅರ್ಜುನಿಗೆ ಸಾಯಿಸ್ತಾ ಹೊಟ್ಟಿದ್ದಾನೆ ಅಂತ. ಆದ್ರೆ ದೇವ ಅರ್ಜುನ ಸಾಯಿಸೋದಿಕ್ಕಲ್ಲ, ಅವನ ಪ್ರೀತಿ ಕಲ್ಯಾಣಿ ಜೊತೆಗೆ ಓಡೋದಕ್ಕೆ ಕರ್ಕೊಂಡು ಹೋಗಿದ್ದ. ಅರ್ಜುನ್ ದೇವನ್ನ ಟ್ರಸ್ಟ್ ಮಾಡ್ತಾ ಇದ್ದ. ಇವಾಗ ದಯಾಲಿನ ಒಂದು ವಾರ್ನಿಂಗ್ ಮೆಸೇಜ್ ದೇವಗೆ ಬರುತ್ತೆ. ದಯಾಲು ಪ್ರೀತಿಗೆ ಇನ್ನೇನ್ ಸಾಯಿಸಬೇಕಿತ್ತು. ಅಷ್ಟೊತ್ತಿಗೆ ದೇವನ್ ಕಡೆಯವರು ಇವನ 200 ಕೋಟಿನ ಕದ್ಬಿಟ್ಟಿದ್ರು. ಇವಾಗ ದೇವ ದಯಾಳಿನ ಎಲ್ಲ ಒಂದು ಪಾಸ್ಟ್ ಹಿಸ್ಟ್ರಿನ ತೆಗೆದ್ಬಿಟ್ಟಿದ್ದ. ಆಕ್ಚುಲಿ ಕಲ್ಯಾಣಿ ಅರ್ಜುನ್ ಜೊತೆಗೆ ಪ್ರೀತಿಯ ನಾಟಕ ಆಡ್ತಾ ಇದ್ಲು. ಆಕ್ಚುಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಲ್ಯಾಣಿ ದಯಾಳಿನ ವೈಫ್ ಆಗಿರ್ತಾಳೆ. ಯಾಕಂದ್ರೆ ದೇವ ಅರ್ಜುನ್ ಮತ್ತೆ ಕಲ್ಯಾಣಿನ ಓಡಿಸೋ ವಿಷಯ ಮಾತಾಡ್ಬೇಕಾದ್ರೆ ಅಲ್ಲಿ ಇಬ್ಬರೇ ಇದ್ರು. ಅದು ಕಲ್ಯಾಣಿನೇ ಆಗಿರ್ತಾಳೆ ಹೇಳೋದಕ್ಕೆ. ದೇವ ಕಲ್ಯಾಣಿನ ಅವ್ನ ಎಲೆಕ್ಟ್ರಿಕ್ ಚೇರ್ ಮೇಲೆ ಕೂರಿಸ್ತಾನೆ. ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಪ್ರೀತಿನ ಬಿಡಿಸ್ಕೊಂತಾನೆ. ಅಲ್ಲಿ ರಾಜಶೇಖರನ ಅಸಿಸ್ಟೆಂಟ್ ಕೂಡ ಇದ್ದ. ಅವನು ದೊಡ್ಡ ಕುಡ್ಕ. ಆ ಅಸಿಸ್ಟೆಂಟ್ ದೇವಗೆ ಒಂದು ಮಾತು ಹೇಳ್ತಾನೆ. ಏನಪ್ಪಾ ಅಂತಂದ್ರೆ, ಇವಾಗ ದೇವಗೆ ಯಾವ್ದಾರ ಒಂದು ಕಾಲ್ ಬಂದ್ಬಿಟ್ಟು ಅವನ ಕೂಲಿ ನಂಬರ್ ಹೇಳಿದ್ರೆ ಅವಳೇ ಅವನ ಮಗಳು. ಆದ್ರೆ ದೇವಗೆ ಇಲ್ಲಿ ತನಕ ಆತರ ಕಾಲ್ ಯಾವ್ದು ಬಂದಿಲ್ಲ. ದೇವ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬಿಟ್ಟು ಅವ್ನ ಮ್ಯಾನ್ಷನ್ ಗೆ ಯಾರೋ ಒಬ್ಬರಿಗೆ ಅಲ್ಲಿ ಫೋನ್ ಅದೇ ಇರೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಅಕಸ್ಮಾತ್ ಕಾಲ್ ಬಂದ್ರೆ ಇಮಿಡಿಯೇಟ್ಲಿ ಗೊತ್ತಾಗ್ಲಿ ಅಂತ. ಆಕ್ಚುಲಿ ದೇವಗೆ 30 years ಇಂದ ಗೊತ್ತೇ ಇರಲ್ಲ ಅವರಿಗೊಬ್ಬ ಮಗಳು ಕೂಡ ಇದ್ದಾಳೆ ಅಂತ. ಇವಾಗ ದೇವಗೆ ಇನ್ನೊಂದು ಗೊತ್ತಾಗುತ್ತೆ, ಅವನ ಮ್ಯಾನ್ಷನ್ ಗೆ ಸ್ವಲ್ಪ ಜನ ರೌಡಿಗಳು ಬಂದಿದ್ದಾರೆ. ಆ ರೌಡಿಗಳನ್ನ ಕಳಿಸಿರೋದು ಸೈಮನ್. ಇಮಿಡಿಯೇಟ್ಲಿ ದೇವ ಮ್ಯಾನ್ಷನ್ ಹತ್ರ ಹೋಗ್ತಾನೆ. ಇನ್ನೊಂದ್ ಕಡೆ ಕಲ್ಯಾಣಿ ಅರ್ಜುನ್ಗೆ ಸಫಾಯಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನ್ ಹೇಳ್ತಾಳೆ ಅಂತಂದ್ರೆ, ದಯಾಳು ಆಕ್ಚುಲಿ ಅವರಪ್ಪ ಅಮ್ಮನ್ನ ಸಾಯಿಸೋದಕ್ಕೆ ಧಮಕಿ ಕೊಡ್ತಾ ಇದ್ದ. ಆ ಧಮಕಿಗೆ ಹೆದರಿ ನಾನು ಪ್ರೀತಿ ನಾಟಕ ಆಡ್ತಾ ಇದೀನಿ ಅಂತ ಅವಳು ಹೇಳ್ತಾಳೆ. ನಿನಗೆ ಬೇಕಿದ್ರೆ ನಿಂಗೆ ನಂಬಿಕೆ ಇಲ್ಲ ಅಂತಂದ್ರೆ ನನ್ನ ಸಾಯಿಸ್ಬಿಡು ಅಂತ ಕಲ್ಯಾಣಿ ಅರ್ಜುನ್ಗೆ ಹೇಳ್ತಾಳೆ. ಅರ್ಜುನ ಅವಳ ಮಾತನ್ನ ನಂಬ್ತಾನೆ. ಆದ್ರೆ ಕಲ್ಯಾಣಿ ಸುಳ್ಳು ಹೇಳ್ತಾ ಇದ್ದಾಳೆ. ಅವಳು ವಿಕ್ಟಿಮ್ ಅಲ್ಲ. ಅವಳು ದಯಾಲಿನ ಪೊಲೀಸ್ ಟ್ರೈನಿಂಗ್ ಟೈಮ್ ಅಲ್ಲೂ ಕೂಡ ಜೊತೆಗೆ ಇದ್ಲು. ಆಕ್ಚುಲಿ ಕಲ್ಯಾಣಿ ಪಾರ್ಟ್ನರ್, ವಿಕ್ಟಿಮ್ ಅಲ್ಲ. ಇವಾಗ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಅವಳು ಇವಾಗ ಅರ್ಜುನ್ಗೆ ಕಿಡ್ನಾಪ್ ಮಾಡ್ತಾಳೆ. ಮತ್ತೆ ದೇವನ್ ಎಲ್ಲಾ ಕಡೆಯವರು ಸಾಯಿಸ್ಬಿಡ್ತಾಳೆ. ಇಮಿಡಿಯೇಟ್ಲಿ ದಯಾಳ್ ಅವ್ರ ಗಂಡಂಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ, ವಾಪಸ್ಸು ಪ್ರೀತಿಗೆ ಹಿಡ್ಕೋ, ಅವಳು ಬಹಳ ದೂರ ಹೋಗಕ್ ಸಾಧ್ಯ ಇಲ್ಲ. ಆಕ್ಚುಲಿ ದೇವ ಪ್ರೀತಿಯ ಇನ್ನ ಇಬ್ರು ಸಿಸ್ಟರ್ಸ್ ಇದಾರಲ್ಲ, ಅವರನ್ನು ಕೂಡ ತನ್ನ ಮ್ಯಾನ್ಸ್ಗೆ ಕಳ್ಸ್ಕೊಂಡಿದ್ದ. ಅವರಿಗೆ ಏನೋ ಜೀವದ ಭಯ ಇರಬಾರ್ದು ಅಂತ. ಆದ್ರೆ ಇಲ್ಲಿ ಸೈಮನ್ ಕಡೆಯವರು ರೌಡಿಗಳು ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಇವಾಗ ದೇವ ಆ ಎಲ್ಲಾ ರೌಡಿಗಳ ಜೊತೆ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ದಯಾಳಿಗೆ ಪ್ರೀತಿ ಸಿಕ್ಬಿಡ್ತಾಳೆ. ಪ್ರೀತಿ ಜೊತೆ ಎಷ್ಟು ಜನ ಇದ್ರೋ ಅವ್ರೆಲ್ರಿಗೂ ದಯಾಳ್ ಸಾಯಿಸ್ಬಿಡ್ತಾನೆ. ಕೊನೆಗೆ ಪ್ರೀತಿ ಸಿಗೇ ಬೀಳ್ತಾಳೆ ಒಂದು ಟ್ರೈನ್ ಅಲ್ಲಿ. ಅವಳಿಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬೇರೆ ಯಾವ ಚಾನ್ಸು ಇರೋದಿಲ್ಲ. ಅವಳಿಗೆ ಅವರಪ್ಪ ರಾಜಶೇಖರ್ ಹೇಳಿರೋ ಒಂದು ಮಾತು ಈಗ ನೆನಪಾಗುತ್ತೆ. ಆ ಮಾತು ಏನಪ್ಪಾ ಅಂತಂದ್ರೆ, ಇವಾಗ ರಾಜಶೇಖರ್ ಪ್ರೀತಿಗೆ ಒಂದು ನಂಬರ್ ಹೇಳಿರ್ತಾನೆ. ನಿಮಗೆ ಯಾವಾಗ್ಲೇ ಒಂದು ಲೈಫ್ ಅಂಡ್ ಡೆತ್ ಸಿಚುವೇಶನ್ ಬಂದ್ರೆ ಆ ನಂಬರ್ಗೆ ಕಾಲ್ ಮಾಡು. ಕಾಲ್ ಮಾಡ್ಬಿಟ್ಟು ಈ ಒಂದು ಕೋಡ್ ನ ಹೇಳು. ಆ ಕೋಡ್ ಬೇರೆ ಯಾವ್ದೋ ಅಲ್ಲ, ಕೂಲಿ ನಂಬರ್ ಆಗಿರುತ್ತೆ. ಆಕ್ಚುಲಿ ಪ್ರೀತಿ ರಾಜಶೇಖರ್ ಮಗಳಲ್ಲ, ದೇವನ್ ಮಗಳಾಗಿರ್ತಾಳೆ. ಪ್ರೀತಿ ದೇವಗೆ ಕಾಲ್ ಮಾಡ್ತಾಳೆ. ಆಕ್ಚುಲಿ ಇನ್ನೊಂದ್ ಕಡೆ ದೇವ ಫೈಟಿಂಗ್ ನ ಮಾಡ್ತಾ ಇರ್ತಾನೆ ಗುಂಡಾಗಳ ಜೊತೆಗೆ. ಹೇಗೋ ಒಂದು ಕಷ್ಟಪಟ್ಟು ಆ ಫೋನ್ ಎತ್ತುತ್ತಾನೆ. ಇವಾಗ ಪ್ರೀತಿ ಲೊಕೇಶನ್ ದೇವಗೆ ಗೊತ್ತಾಗಿದೆ. ಆದ್ರೆ ದೇವ ಕಾಲ್ ಅಲ್ಲಿ ಏನು ಮಾತಾಡೋದಿಲ್ಲ. ಅದಕ್ಕಿಂತ ಮುಂಚೆನೆ ಕಾಲ್ ಕಟ್ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ದಯಾಲು ಪ್ರೀತಿಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೇವ ಅವ್ನ ಕಡೆಯವ್ರನ್ನ ಪ್ರೀತಿ ಹತ್ರ ಕಳಿಸ್ತಾನೆ, ಅವ್ರನ್ನ ಸೇವ್ ಮಾಡ್ಕೊಂಡ್ ಬರೋದಕ್ಕೆ. ಈ ಕಡೆ ಅವ್ರ ಇನ್ನೊಬ್ರು ಸಿಸ್ಟರ್ಸ್ ಇದ್ರಲ್ಲ, ಅವ್ರನ್ನ ಕಾಪಾಡೋದಕ್ಕೆ ಫೈಟಿಂಗ್ ಮಾಡ್ತಾ ಇರ್ತಾನೆ. ಆ ಒಂದು ಟ್ರೈನ್ ಅಲ್ಲಿ ದೇವನ್ ಕಡೆ ಒಬ್ಬ ಬಂದ್ಬಿಡ್ತಾನೆ. ಅವನು ದಯಾಲ್ನ ಕರ್ಕೊಂಡ್ಬಿಟ್ಟು ಹೊರಗೆ ಹಾರ್ಬಿಡ್ತಾನೆ ಪ್ರೀತಿನ ಸೇವ್ ಮಾಡೋದಕ್ಕೆ. ಆದ್ರೆ ಆ ಒಂದು ಟೈಮ್ ಅಲ್ಲಿ ಟ್ರೈನ್ ಅಲ್ಲಿ ಕಲ್ಯಾಣಿ ಕೂಡ ಬಂದ್ಬಿಟ್ಟಿರ್ತಾಳೆ. ಕಲ್ಯಾಣಿ ಪ್ರೀತಿ ಮೇಲೆ ದೂರದಿಂದ ಒಂದು ಕಣ್ಣಿಟ್ಟಿದ್ಲು. ಅವಳು ದಯಾಳಿಗೆ ಹೇಳ್ತಾಳೆ, ನಿಮ್ಮ ಒಂದು ಪ್ಲಾನ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ. ಅರ್ಜುನ್ ದಯಾಳ್ ಜೊತೆಗಿರ್ತಾನೆ. ಇನ್ನೊಂದ್ ಕಡೆ ಪಾಸ್ಪೋರ್ಟ್ ಕೂಡ ರೆಡಿ ಇರುತ್ತೆ, ಇವರೆಲ್ಲ ಒಂದು ಎಸ್ಕೇಪ್ ಆಗೋದಿಕ್ಕೆ. ಇವಾಗ ದಯಾಳು ಸೈಮನಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಸುಳ್ಳ ಹೇಳ್ತಾನೆ. ಅವ್ನ್ ಹೇಳ್ತಾನೆ, ದೇವ ಕಲ್ಯಾಣಿನ ಸಾಯಿಸೋದಿಕ್ಕೆ ಧಮಕಿ ಕೊಡ್ತಾ ಇದ್ದಾನೆ, ಅದಕ್ಕೋಸ್ಕರ ನಾನು ಈಗ ಅರ್ಜುನ್ಗೆ ಸಾಯಿಸ್ಬೇಕಂತ. ಇದನ್ನ ಅವನು ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ದೇವನ್ ಮೇಲೆ ಸಿಟ್ಟು ಬರ್ಲಿ, ದೇವನ್ ಮೇಲೆ ಕೋಪ ಮಾಡ್ಲಿ, ದೇವನ್ನ ಸಾಯಿಸ್ಲಿ ಅಂತ ಈ ತರ ಪ್ಲಾನ್ ಮಾಡ್ತಾ ಇದ್ದಾನೆ. ಇವಾಗ ಅವನು ವಿಡಿಯೋ ಕಾಲ್ ಅಲ್ಲೇ ಇದ್ದಾನೆ. ಸೈಮನ್ ಕಣ್ ಮುಂದೆನೆ ದಯಾಳು ಅವನ ಮಗುನ ಸಾಯಿಸ್ಬಿಟ್ಟ. ಸ್ಟೇಷನ್ ನಲ್ಲಿ ಕಲ್ಯಾಣಿನ ಇನ್ನೇನ್ ಕಾಪಾಡ್ಬೇಕು ದೇವನ್ ಕಡೆಯವರು. ಆದ್ರೆ ಅಷ್ಟೊತ್ತಿಗೆ ಕಲ್ಯಾಣಿ ಬಂದ್ಬಿಟ್ಟು ಪ್ರೀತಿನ ಕರ್ಕೊಂಡು ಹೋಗ್ಬಿಡ್ತಾಳೆ. ಇವಾಗ ಇನ್ನೊಂದು ಟ್ವಿಸ್ಟ್. ಆಕ್ಚುಲಿ ಕಲ್ಯಾಣಿ ಪ್ರೀತಿನ ಕರ್ಕೊಂಡು ಕುತ್ಕೊಂಡಿರೋ ಗಾಡಿ ಬೇರೆ ಯಾರ್ದು ಅಲ್ಲ, ಸೈಮನ್ ಇಂದು. ಇವಾಗ ಕಲ್ಯಾಣಿ ಮತ್ತೆ ಪ್ರೀತಿ ಇಬ್ರು ಕೂಡ ಸೈಮನ್ ಅಂಡರ್ ಇದ್ದಾರೆ. ಇವಾಗ ದಯಾಳಿಗೆ ವಾಪಸ್ಸು ವಿಡಿಯೋ ಕಾಲ್ ಮಾಡ್ತಾನೆ ಸೈಮನ್. ಅದೇ ವಾಪಸ್ ಟ್ರೈನ್ ರೀಕ್ರಿಯೇಟ್ ಮಾಡೋದಕ್ಕೆ ಅವನ ಕಣ್ ಮುಂದೆ ಕಲ್ಯಾಣಿನ ಸಾಯಿಸ್ಬಿಡ್ತಾನೆ.
ಇವಾಗ ಎಲ್ರು ಸೇರ್ಕೊಂಡು ದೇವಾಗ ವೇಟ್ ಮಾಡ್ತಾ ಇದಾರೆ ಅಷ್ಟೇ. ದೇವ ಬಂದ ತಕ್ಷಣ ದೇವ ಮತ್ತೆ ಪ್ರೀತಿ ಇಬ್ರಿಗೂ ಕೂಡ ಸಾಯಿಸ್ಬಿಡೋದು. ಅವಾಗ ದೇವ ಬರ್ತಾನೆ ಪ್ರೀತಿನ ಕಾಪಾಡೋದಿಕ್ಕೆ ಆ ಒಂದು ಲೊಕೇಶನ್ ಗೆ. ಇವಾಗ ದೇವನ ವೀಕ್ನೆಸ್ ಸೈಮನಿಗೆ ಗೊತ್ತಾಗಿತ್ತು. ಇವಾಗ ಅವನ ಮಗನ ಒಂದು ಸಾವಿನ ಒಂದು ರಿವೆಂಜ್ ನ ಅವನು ಪ್ರೀತಿನ ಸಾಯಿಸ್ಬಿಟ್ಟು ತಗೊಂತಾನೆ. ಅದು ಯಾವ ತರ ಅಂತಂದ್ರೆ ಹಾರ್ಟ್ ನ ತೆಗೆದ್ಬಿಟ್ಟು. ಇವಾಗ ದೇವ ಸೈಮನ್ಗೆ ಅವನ ಪಾಸ್ಟ್ ಬಗ್ಗೆ ಮಾತಾಡ್ತಾನೆ. ಹೇಳ್ತಾನೆ ಅವನು 30 ವರ್ಷದ ಹಿಂದೆ ಕೂಲಿ ಯೂನಿಯನ್ ಲೀಡರ್ ಆಗಿರ್ತಾನೆ. ಇವ್ರ ಕೆಲಸ ಶಿಪ್ ಅಲ್ಲಿ ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಇಂದು. ಆದ್ರೆ ಅವನ ಸೇಟು ಇದೇ ಕೆಲಸ ಮಾಡೋದಕ್ಕೆ ಬೇರೆ ದೇಶಕ್ಕೆ ಕಳ್ಸಿದ್ದ. ಆದ್ರೆ ಅವಾಗ ಒಂದು ರೇಡ್ ಆಯ್ತು ಪೊಲೀಸ್ ಅವ್ರದ್ದು. ಅವಾಗ ಇವರಿಗೆಲ್ಲ ಗೊತ್ತಾಯ್ತು ಇವನ ಸೇಟು ಇವರಿಗೆಲ್ಲ ಡ್ರಗ್ಸ್ ನ ಅನ್ಲೋಡ್ ಮಾಡೋದಕ್ಕೆ ಹೇಳ್ತಾ ಇದ್ದ ಅಂತ. ಆದ್ರೆ ಆ ಸೇಟು ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲಾ ಬ್ಲೇಮ್ ನು ಕೂಡ ಆ ಒಂದು 400 ಜನ ಇದ್ರಲ್ಲ ಕೂಲಿ ಅವ್ರ ಮೇಲೆ ಹಾಕ್ಬಿಡ್ತಾನೆ. ಇವಾಗ ಎಲ್ಲಾ ಕೂಲಿಗಳಿಗೂ ಲೈಫ್ ಟೈಮ್ ಜೈಲ ಶಿಕ್ಷೆ ಇವಾಗ ಸಿಗುತ್ತೆ. ಆದ್ರೆ ಒಂದು ಕಂಡೀಷನ್ ಜೊತೆಗೆ. ಆ ಕಂಡೀಷನ್ ಏನಪ್ಪಾ ಅಂತಂದ್ರೆ ಅಲ್ಲಿ 400 ಕೂಲಿ ಇದಾರೆ. 100 ಕೂಲಿ ಯಾರಾದ್ರೂ ಆಗಿರ್ಬೋದು, ಅವ್ರು ಒಪ್ಕೋಬೇಕು ಆ ಒಂದು ಡ್ರಗ್ಸ್ ಅನ್ಲೋಡಿಂಗ್ ನಾನು ಮಾಡ್ತಾ ಇದ್ದೆ ಅಂತ. ಅವಾಗ ಇನ್ನ 300 ಕೂಲಿನ ಬಿಡಲಾಗುತ್ತೆ. ಆ ಒಂದು ಕಂಡೀಷನ್ ಗೆ ಕೂಲಿಗಳು ರೆಡಿ ಆದ್ರು. ಆ ಒಂದು ಕೂಲಿಯಲ್ಲಿ ಇವನು ಕೂಡ ಒಬ್ಬ, ದೇವ ಕೂಡ ಒಬ್ಬ. ಅವನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇದ್ದ ಆ ಒಂದು ಸ್ಮಗ್ಲಿಂಗ್ ನ ಮಾಡಿದೀನಿ ಅಂತ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಆ 100 ಜನ ಕೂಲಿನ ಜೈಲಿಗಲ್ಲ ಸಮುದ್ರದ ಮಧ್ಯಕ್ಕೆ ಹೋಗ್ಬಿಟ್ಟು ಸಾಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಆದ್ರೆ ಆ ಕೂಲಿಗಳು ಜಗಳ ಆಡ್ತಾರೆ. ಅಲ್ಲಿರೋ ಎಲ್ಲರಿಗೂ ಅವರು ಸಾಯಿಸ್ಬಿಡ್ತಾರೆ. ಕೊನೆಗೆ ವಾಪಸ್ ದೇವ ಬಂದ್ಬಿಟ್ಟು ಆ ಒಬ್ಬ ಸೇಟ್ ಇದನ್ನಲ್ಲ ಅವನಿಗೂ ಹುಡುಕ್ಬಿಟ್ಟು ಅವನಿಗೂ ಕೂಡ ಸಾಯಿಸ್ಬಿಡ್ತಾರೆ. ಆ ಸೇಟು ಬೇರೆ ಯಾರು ಅಲ್ಲ, ಸೈಮನ್ ರೊಪ್ಪ ಆಗಿದ್ದ. ಅವಾಗ ಸೈಮನ್ ಒಬ್ಬ ಚಿಕ್ಕ ಹುಡುಗ ಆಗಿದ್ದ. ಅದಕ್ಕೆ ಅವನು ದೇವನ ನೋಡಿದಾನೆ. ಸ್ಟಾರ್ಟಿಂಗ್ ನೋಡಿದಾಗ ಹೇಳಿದ್ನಲ್ಲ ಇನ್ನೆಲ್ಲ ನೋಡಿದ್ರೆ ನೆನಪಾಗ್ತಾ ಇಲ್ಲ ಅಂತ. ಅವನು ಇಲ್ಲೇ ನೋಡಿರ್ತಾನೆ. ಇವಾಗ ದೇವ ಮತ್ತೆ ಸೈಮನ್ ಮಧ್ಯ ಫೈಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ದೇವ ಫೈಟಿಂಗ್ ಮಾಡ್ಬೇಕಾದ್ರೆ ದೇವನ್ ಕಡೆಯವರು ಬಂದ್ಬಿಟ್ಟು ಪ್ರೀತಿನ ಬಿಡಿಸ್ಕೊಂಡಿದ್ರು. ಅವಳು ಸೇಫ್ ಆಗ್ಬಿಟ್ಟಿದ್ಲು. ಇವಾಗ ಜಗಳ ಆಡ್ಬೇಕಾದ್ರೆ ದೇವ ಸೈಮನ್ ನ ಹೊಡೆದ್ಬಿಡ್ತಾನೆ, ಸಾಯ್ಸಾಕ್ಬಿಡ್ತಾನೆ. ಸೈಮನ್ ಸಾಯೋಕ್ಕಿಂತ ಮುಂಚೆ ದೇವಾಗ ಹೇಳ್ತಾನೆ ನನ್ನ ಒಂದು ಸಾವಿನ ರಿವೆಂಜ್ ತಗೊಳ್ಳೋದಕ್ಕೆ ಸಿಂಡಿಕೇಟರ್ ಬರ್ತಾರೆ ಅಂತ. ದೇವ ಎಲ್ಲರದ್ದು ಸೇರ್ಕೊಂಡ್ಬಿಟ್ಟು ಈ ಒಂದು ಬೋಟಿನ ಲ್ಯಾಬ್ ನ ಡೆಸ್ಟ್ರಾಯ್ ಮಾಡ್ಬಿಟ್ಟು ಇನ್ನೇನ್ ಹೋಗ್ಬೇಕಿತ್ತು. ಅಷ್ಟೊತ್ತಿಗೆ ಅಲ್ಲಿ ಎಂಟ್ರಿ ಆಗುತ್ತೆ ಸಿಂಡಿಕೇಟ್ ಪೀಪಲ್ ಅವ್ರದ್ದು. ಇವಾಗ ಅಲ್ಲಿ ದಾಹ ಬರ್ತಾನೆ. ದಾಹ ಬೇರೆ ಯಾರು ಅಲ್ಲ, ಅವನು ಸೈಮನಿನ ಬಾಸ್ ಕೂಡ. ಆದ್ರೆ 30 ವರ್ಷದ ಹಿಂದೆ ಹೇಗೆ ದೇವ ಆ ಎಲ್ಲ ಸೇಟುಗಳನ್ನ ಹುಡುಕಿ ಸಾಯಿಸಿದ್ನೋ ಆ ಒಂದು ಇನ್ಸಿಡೆಂಟ್ ನ ಬರೀ ದಾಹ ಅಲ್ಲ, ದಾಹ ಅವರಪ್ಪ ಕೂಡ ಹೆದರ್ಕೊಂತಾನೆ. ಆದ್ರೆ ದಾಹ ಅಲ್ಲಿ ಅವನಿಗೆ ಸಾಯಿಸೋದಿಕ್ಕಲ್ಲ, ಪಾರ್ಟ್ನರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದ. ಅದಕ್ಕೆ ದಾಹ ದಯೆಲ್ಲ ಹುಡುಕ್ಬಿಟ್ಟು ದಯೆಲ್ಲ ಸಾಯಿಸ್ಬಿಟ್ಟಿದ್ದ. ಆದ್ರೆ ಲಾಸ್ಟಿಗೆ ದೇವ ಒಂದು ವಾರ್ನಿಂಗ್ ನ ಕೊಡ್ತಾನೆ. ಇವ್ರ ಬಿಸ್ನೆಸ್ ಅಲ್ಲಿ ಕೂಲಿಗಳಿಗೆ ಏನು ಆಗ್ಬಾರ್ದು, ಅವರಿಗೆ ಸ್ವಲ್ಪ ಹರ್ಟ್ ಆಗ್ಬಾರ್ದು, ಇಲ್ಲ ಅಂದ್ರೆ ಮತ್ತೆ ಅದೇ ತರ ಮಾಡ್ತಾನೆ. ಮತ್ತೆ ಲಾಸ್ಟ್ ಯಾವಾಗ ಸಾಯಿಸಿದ್ನಲ್ಲ ಅಂತರ ಸಾಯಿಸ್ತೀನಿ ಅಂತ ವಾರ್ನಿಂಗ್ ನ ಕೊಡ್ತಾನೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದು ಕಂಪ್ಲೀಟ್ ಸ್ಟೋರಿ ಆಫ್ ಕೂಲಿ.